ನಾನಿವತ್ತು ಒಂದು ಫೀ ಪೇಮೆಂಟ್ ಮತ್ತು ಚಾಯ್ಸ್ ಎಂಟ್ರಿ ಬಗ್ಗೆ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಕೆ ಇ ಅಧಿಕಾರಿಗಳ ಪ್ರಕಾರ ಈಗ ಒಂದು ನಾನೇನು ಹೇಳ್ತಾ ಇದ್ದೇನೆ ಅಂದರೆ, ಈಗ ಮಾಕ್ ರೌಂಡ್ ರಿಸಲ್ಟ್ ಬಂದಿದೆ. ನೆಕ್ಸ್ಟ್ ಈಗ 1/8/25 ಪ್ರೊವಿಷನಲ್ ರಿಸಲ್ಟ್ ಬಿಡ್ತಾರೆ. ಸೊ ಪ್ರೊವಿಷನಲ್ ರಿಸಲ್ಟ್ ಆದಮೇಲೆ ನೆಕ್ಸ್ಟ್ 2ನೇ ತಾರೀಕು 2/8/25 ಫೈನಲ್ ರಿಸಲ್ಟ್ ಬಿಡ್ತಾರೆ 2ನೇ ತಾರೀಕಿಗೆ. ಮತ್ತು 4ನೇ ತಾರೀಕಿಗೆ ಚಾಯ್ಸ್ ಸೆಲೆಕ್ಟ್ ಮಾಡಲಿಕ್ಕೆ ಒಂದು ಆಪ್ಷನ್ ಬಿಡ್ತಾರೆ. 4ನೇ ತಾರೀಕಿಗೆ ಚಾಯ್ಸ್ ಸೆಲೆಕ್ಷನ್ ಬಿಡ್ತಾರೆ. ಸೊ ಚಾಯ್ಸ್ ಎಂಟ್ರಿಗೆ ಕೆ ಎದುರು ಚಾಯ್ಸ್ ಎಂಟ್ರಿಗೆ ಬಿಡ್ತಾರೆ. ಚಾಯ್ಸ್ ಎಂಟ್ರಿ ಅಂದರೆ ಯಾವ ಡೇಟ್ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದಾರೆ ನೋಡಿ, ಇಲ್ಲೊಂದು ನೋಟಿಸ್ ಕೊಟ್ಟಿದ್ದಾರೆ ಆಲ್ರೆಡಿ ಅವರು. 26/7 29/7 ಮಾಕ್ ರಿಸಲ್ಟ್ ಆಪ್ಷನ್ ಎಂಟ್ರಿಗೆ ಲಾಸ್ಟ್ ಡೇಟ್ ಕೊಟ್ಟಿದ್ದರು. ಮತ್ತು 1/8 ನಿಮಗೊಂದು ಪ್ರೊವಿಷನಲ್ ರಿಸಲ್ಟು, 2/8 ಫೈನಲ್ ರಿಸಲ್ಟು, 4/8 7/8 ಒಂದು ಆಪ್ಷನ್ ಚಾಯ್ಸ್ ಎಂಟ್ರಿ ಅಂತಾರೆ ಅದಕ್ಕೆ. ಈ ಚಾಯ್ಸ್ ಎಂಟ್ರಿ ಅಂದರೆ ಏನಪ್ಪ ಅಂದರೆ, ಇಲ್ಲಿ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಚಾಯ್ಸ್ ಎಂಟ್ರಿ ಅಂದರೆ, ಫಸ್ಟ್ ಚಾಯ್ಸ್ ಅಂದರೆ ನಿಮಗೆ ಕಾಲೇಜು ಓಕೆ ಆಗಿದೆ, ನಿಮಗಿದು ನಿಮ್ಮ ಲೈಕ್ನಂತೆ ನಿಮ್ಮ ರ್ಯಾಂಕಿಗೆ ಇದು ಮ್ಯಾಚ್ ಆಗಿದೆ, ನನಗಿದು ಸ್ಯಾಟಿಸ್ಫೈಡ್ ಇದ್ದೀನಿ ಅಂತ ಒಂದು ಅರ್ಥ. ಆವಾಗ ನೀವೇನು ಮಾಡಬೇಕು, ಫೀನ ಪೇ ಮಾಡಿ, ಫೀ ಪೇ ಮಾಡಿದಾಗ ಅಲ್ಲಿ ಒಂದು 1 ಅವರ್ಗೆ ಅಥವಾ ಒಂದು ಹಾಫ್ ಆನ್ ಅವರ್ಗೆ ಅದು ಒಂದು ಸರ್ವರ್ ಇದ್ರ ಪ್ರಕಾರ ನಿಮಗೊಂದು ಚಲನ್ ಬರುತ್ತೆ. ಚಲನ್ ಯಾವ ಥರ ಇರುತ್ತೆ ಅಂದರೆ, ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಚಲನ್ ಬರುತ್ತೆ. ಈ ಚಲನ್ ಅಂದರೆ ಇದರಲ್ಲಿ 3 ಕಾಪಿ ಬರ್ತಾವೆ ನಿಮಗೆ. ಒಂದು ಕ್ಯಾಂಡಿಡೇಟ್ ಕಾಪಿ, ಒಂದು ಕಾಲೇಜ್ ಕಾಪಿ, ಒಂದು ಬ್ಯಾಂಕ್ ಕಾಪಿ. ಸೊ ಆ 3 ಕಾಪಿನ ಚಲನನ್ನು ನೀವು ಡೌನ್ಲೋಡ್ ಮಾಡಿಕೊಂಡಾಗ ಅದನ್ನು ನೀವು ಬ್ಯಾಂಕಿಗೆ ತೊಗೊಂಡೋಗಿ ನಿಮ್ಮ ಅಕೌಂಟು ಅಥವಾ ನಿಮ್ಮ ತಂದೆ ತಾಯಿ ಅಕೌಂಟ್ನಿಂದ ಅಥವಾ ನಿಮ್ಮ ಪರ್ಸ್ನಲ್ ಅಕೌಂಟ್ನಿಂದ, ಒಟ್ಟು ನಿಮಗೆ ಪರಿಚಯ ಇದ್ದವ್ರ ಅಕೌಂಟ್ನಿಂದ ಆ ಅಮೌಂಟನ್ನು ನೀವು ಪೇ ಮಾಡಬೇಕು. ಪೇ ಮಾಡಿದ ಮೇಲೆ ಅದಕ್ಕೆ ಅವರು ಸೀಲ್ ಹಾಕಿ ಕೊಡ್ತಾರಲ್ಲ, ಅದು ಒಂದು ಕಾಪಿನ ಬ್ಯಾಂಕ್ನವ್ರು ತೊಗೊತಾರೆ. ಇನ್ನು ಒಂದು ಕಾಪಿ ಕಾಲೇಜ್ ಕಾಪಿ ಮತ್ತು ಕ್ಯಾಂಡಿಡೇಟ್ ಕಾಪಿ ನೀವು ತೊಗೊಂಡು ಬಂದು ಅದನ್ನು ನೀವು ಕಳಿಬಾರ್ದು, ಮಿಸ್ ಮಾಡ್ಕೋಬಾರ್ದು. ಯಾಕಂದರೆ ಅದು ಮುಂದೆ ತುಂಬ ಇಂಪಾರ್ಟೆಂಟ್ ಇರುತ್ತೆ, ಕಳಿಬಾರ್ದು ಅದನ್ನು ನೀವು ಏನು ಮಾಡಬೇಕಂದ್ರೆ, ನೆಕ್ಸ್ಟು ನೀವು ಹೆಂಗೂ ನಿಮ್ಗೆ ಫಸ್ಟ್ ರೌಂಡ್ನಲ್ಲಿ ನಿಮಗೆ ಇದು ಫಸ್ಟ್ ಚಾಯ್ಸ್ ನಿಮ್ಗೆ ಲೈಕ್ ಮಾಡಿರ್ತೀರಿ ಅಂದಮೇಲೆ, ಫೀ ಪೇ ಮಾಡಿರ್ತೀರಿ ಅಂದಮೇಲೆ ನೀವು ಡಾಕ್ಯುಮೆಂಟ್ ಸಬ್ಮಿಷನ್ಗೆ ಹೋಗ್ಬೇಕಾಗತ್ತೆ. ಹೆಂಗಂದರೆ, ನೀವು ಗೌರ್ಮೆಂಟ್ ಕಾಲೇಜ್ ಆದರೆ ನೀವು ಗೌರ್ಮೆಂಟ್ ಕಾಲೇಜ್ನಲ್ಲೇ ಇದನ್ನು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಪ್ರೈವೇಟ್ ಕಾಲೇಜ್ ಆದರೆ ನೀವು ಸೆಮಿ ಗೌರ್ಮೆಂಟು ಕಾಲೇಜ್ ಇದ್ದರೆ, ಅಂದರೆ ಪ್ರೈವೇಟ್ ಕಾಲೇಜು ಗೌರ್ಮೆಂಟ್ ಸೀಟ್ ಆಗಿದ್ದರೆ ನೀವು ಸೀದಾ ಕೆ ಇ ಆಫೀಸಿಗೆ ಅವ್ರು ಹೇಳಿದ ಟೈಮ್ನೊಳಗೇ ಹೋಗಬೇಕು. ಬೇಗ ಹೋಗಿ ಟೈಮ್ ವೇಸ್ಟ್ ಮಾಡಬಾರ್ದು. ಇಂಪಾರ್ಟೆಂಟ್ ಟೈಮ್ ಇರುತ್ತೆ. ಯಾಕಂದರೆ ಸರ್ವರ್ ಡೌನ್ ಆಗಿ ಏನಾದ್ರು ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ನೀವು ಬಂದು ಇಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗ, ಅಂದರೆ ನೀವು ಅಲ್ಲಿ ರಿಪೋರ್ಟಿಂಗ್ ಮಾಡ್ಬೇಕಾಗತ್ತೆ ಕಾಲೇಜಿಗೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಇಮಿಡಿಯೇಟು ನೀವು ಹೋಗಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಎಲ್ಲಿ ಕೆ ಎದಲ್ಲಿ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ಇಮಿಡಿಯೇಟ್ ನೆಕ್ಸ್ಟ್ ಡೇನ ಬಂದು ನಿಮಗೆ ಯಾವುದು ಪ್ರೈವೇಟ್ ಕಾಲೇಜ್ ಇದು ಆಗಿರ್ತೈತಲ್ಲ, ಅಲಾಟ್ ಆಗಿರ್ತೈತಲ್ಲ, ಆ ಕಾಲೇಜಿಗೆ ಹೋಗಿ ನೀವು ಅಲ್ಲಿ ಏನು ಕೆ ಎದಲ್ಲಿ ಏನೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಕ್ಕೆ ಅವರು ಒಂದು ಕಾಪಿ ಕೊಟ್ಟಿರ್ತಾರೆ ನಿಮಗೆ. ಆ ಕಾಪಿನ ಮತ್ತು ಎಲ್ಲ ಒಂದು ಅಟೆಸ್ಟೆಡ್ ಕಾಪಿದೊಂದು ಸೆಟ್ ಇರುತ್ತಲ್ಲ, ಪ್ಲಸ್ ಬಾಂಡ್ ಏನಿರ್ತಾವಲ್ಲ, ಅದು ಎಲ್ಲನೂ ನೀವು ಹೋಗಿ ಆ ಒಂದು ಕಾಲೇಜಿಗೆ ಕೊಟ್ಟು, ಅಲ್ಲಿ ಸಿಸ್ಟಮ್ನಲ್ಲಿ ಒಂದು ಆಪ್ಷನ್ ಇರುತ್ತೆ, ರಿಪೋರ್ಟಿಂಗ್ ಆಪ್ಷನ್ ಅಂಥೇಳಿ. ಅಲ್ಲಿ ನೀವು ಅವ್ರಿಗೆ ಹೇಳಿದಾಗ ಅವರು ರಿಪೋರ್ಟಿಂಗ್ ಆಪ್ಷನನ್ನು ಎಂಟ್ರಿ ಮಾಡಿದಾಗ ಅಲ್ಲಿಗೆ ನಿಮ್ಗೆ ಅವ್ರದ್ದು ಅಡ್ಮಿಷನ್ ಆದಂಗೆ. ಇಲ್ಲ ಅಂದರೆ ನಿಮ್ಮದು ಏನು ಅಡ್ಮಿಷನ್ ಆಗಿರುತ್ತಲ್ಲ ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇರುತ್ತೆ. ಈ ಪಾಯಿಂಟ್ ಮಾತ್ರ ನೀವು ಯಾವಾಗಲೂ ಮರಿಬಾರ್ದು. ನೆಕ್ಸ್ಟ್ ನಿಮ್ಮದು ಒಂದಾಯಿತು. ಈಗ ನಿಮ್ಮ ರಿಪೋರ್ಟಿಂಗ್ ಆದಮೇಲೆ ಇಲ್ಲಿಗೆ ನೀವು ಫಸ್ಟ್ ರೌಂಡಿಗೆ ಆಪ್ಷನ್ ಎಂಟ್ರಿ ಮಾಡಿದ್ರು, ಚಾಯ್ಸ್ ಎಂಟ್ರಿ ಮಾಡಿದವ್ರಿಗೆ ಇಲ್ಲಿಗೆ ನಿಮ್ಮದು ಡ್ಯೂಟಿ ಮುಗೀತು, ನಿಮಗೆ ಅಡ್ಮಿಷನ್ ಆಯಿತು. ನೆಕ್ಸ್ಟ್ ಕಾಲೇಜ್ ನಿಮಗೆ ಸ್ಟಾರ್ಟ್ ಆಗೋವರೆಗೂ ನೀವು ಅಲ್ಲಿವರೆಗೂ ಫ್ರೀ ಇರ್ತೀರ. ನೆಕ್ಸ್ಟ್ ಸೆಕೆಂಡ್ ರೌಂಡ್ನವರು ಏನು ಆಪ್ಷನ್ ಹೋಲ್ಡ್ ಮಾಡಿರ್ತಾರಲ್ಲ, ಅವರು ನೀವು ಏನು ಮಾಡಿರ್ತೀರಿ, ಸೆಕೆಂಡ್ ಚಾಯ್ಸ್ ಎಂಟ್ರಿ ಮಾಡಿದವರು ನಿಮ್ಮ ಸೀಟ್ ಫಸ್ಟ್ ರೌಂಡ್ನಲ್ಲಿ ಏನು ನಿಮ್ಗೆ ಹೋಲ್ಡ್ ಆಗಿರ್ತಲ್ಲ ಸೀಟು, ಅದು ಹೋಲ್ಡ್ ಆಗುತ್ತೆ. ಫಸ್ಟ್ ರೌಂಡ್ ಅಲಾಟ್ ಆದ ಸೀಟು ನಿಮ್ಗೆ ಹೋಲ್ಡ್ ಆಗಿರುತ್ತೆ. ಅಂದರೆ ನಿಮಗೆ ಕಾಲೇಜು ಅದೇ ಫಿಕ್ಸ್ ಆಗಿರುತ್ತೆ. ಬಟ್ ನೀವು ಅಪ್ಗ್ರೇಡ್ ಕೇಳಿದಾಗ ನೀವು ಏನಿರುತ್ತೆ, ನಿಮ್ಮ ಕೆಳಗಿನ ಸೀಟುಗಳು ಡಿಲೀಟ್ ಆಗಿರ್ತವೆ. ಆವಾಗ ನೀವು ಬೇಕಂದರೆ ಮತ್ತು ಮೇಲೆ ಕೆಳಗೆ ಆಪ್ಷನ್ ಎಂಟ್ರಿ ಏನಾದರೂ ಚೇಂಜಸ್ ಇದ್ದರೆ ಮಾಡ್ಬೋದು. ಬಟ್ ಹೊಸ ಕಾಲೇಜನ್ನ ನೀವು ಎಂಟ್ರಿ ಮಾಡೋಕ್ಕೆ ಬರೋಲ್ಲ. ಆವಾಗ ನೀವು ನೀಟ್ನವರಾದರೆ
ಫೀನ ಪೇ ಮಾಡಬೇಕು. ನಿಮ್ಗೆ ಯಾವ ಕಾಲೇಜ್ ಫಸ್ಟ್ ರೌಂಡಲ್ಲಿ ಏನು ಸಿಕ್ಕಿರ್ತೈತಲ್ಲ ಆ ಕಾಲೇಜಿಗೆ ನೀವು ಪೇ ಮಾಡಿ ನೆಕ್ಸ್ಟ್ ಅದ್ರದ್ದು ಎಲ್ಲ ನೀವು ಡಾಕ್ಯುಮೆಂಟ್ನ ಅಂದರೆ ಚಲನನ್ನು ನೀವು ತೊಗೊಂಡಿದ್ದನ್ನು ರೆಡಿ ಇಟ್ಕೊಂಡಿರಬೇಕು. ಬಟ್ ಅಡ್ಮಿಷನ್ನು ಮಾಡಿಸ್ಬಾರ್ದು. ಮತ್ತು ನೀವೇನಾಗ್ತೀರಿ ಸೆಕೆಂಡ್ ರೌಂಡಿಗೆ ಹೋಗ್ತೀರ. ಅವಾಗ ಸೆಕೆಂಡ್ ರೌಂಡಿಗೆ ಹೋದಾಗ ಸೆಕೆಂಡ್ ರೌಂಡ್ ರಿಸಲ್ಟ್ ಬರೋವರೆಗೂ ನೀವು ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ರಿಸಲ್ಟ್ ಬಂದ ಮೇಲೆ ನೀವು ಗೌರ್ಮೆಂಟ್ ಕಾಲೇಜ್ ಅಲಾಟ್ ಆಗಿದ್ದರೆ ನೀವು ಹೋಗಿ ರಿಪೋರ್ಟಿಂಗ್ ಮಾಡುವಾಗ ಗೌರ್ಮೆಂಟ್ ಕಾಲೇಜ್ಗೆ ಹೋಗಿ ಅಲ್ಲಿಯ ಮೇಲಾಧಿಕಾರಿಗಳಿಗೆ ಆ ನಿಮ್ಮ ಡಾಕ್ಯುಮೆಂಟ್ನ ಎಲ್ಲವನ್ನು ಅವ್ರಿಗೆ ಸಬ್ಮಿಟ್ ಮಾಡಬೇಕು. ಮತ್ತು ಪ್ರೈವೇಟ್ ಕಾಲೇಜ್ನಲ್ಲಿ ಏನಾದರೂ ಆಗಿದ್ದರೆ ಅಲ್ಲಿ ನೀವು ಸೀದಾ KA ಆಫೀಸ್ಗೆ ಹೋಗಿ ಬೆಂಗಳೂರಿಗೆ ಹೋಗಿ ಅಲ್ಲಿ ಅವ್ರಿಗೆ ನಿಮ್ಮೆಲ್ಲ ಡಾಕ್ಯುಮೆಂಟ್ನು ಸಬ್ಮಿಟ್ ಮಾಡಿ ಅವರೊಂದು ರಿಸಿಟ್ ಕೊಟ್ಟಿದ್ದನ್ನು ನೀವು ತೊಗೊಂಬಂದು ಇಲ್ಲಿ ಕಾಲೇಜ್ನಲ್ಲಿ ರಿಪೋರ್ಟಿಂಗ್ ಮಾಡ್ಕೋಬೇಕು. ಅಲ್ಲಿಗೆ ರಿಪೋರ್ಟಿಂಗ್ ಮಾಡಿ ಮತ್ತೆ ಅಲ್ಲಿ ರಿಪೋರ್ಟಿಂಗ್ ಒಂದು ಆಪ್ಷನ್ ಇರುತ್ತೆ. ಆ ರಿಪೋರ್ಟಿಂಗ್ ಆಪ್ಷನ್ನ ಕ್ಲಿಕ್ ಮಾಡಿದಾಗ ನೀವು ರಿಪೋರ್ಟಿಂಗ್ ಆದಂಗೆ. ಮತ್ತಿನ್ನು ಬೇಡಪ್ಪ ನಮಗೆ ಯಾವುದು ಲೈಕ್ ಇಲ್ಲ, ನಮಗೆ ಈ ಕಾಲೇಜ್ ಯಾವುದು ಬೇಡ ನಮಗೆ ಅಂತಂದರೆ ನೆಕ್ಸ್ಟ್ ನೀವು ಥರ್ಡ್ ಆಪ್ಷನ್ ಕ್ಲಿಕ್ ಮಾಡ್ತೀರಾ. ಥರ್ಡ್ ಆಪ್ಷನ್ ಕ್ಲಿಕ್ ಮಾಡಿದಾಗ ನಿಮ್ದು ಕ್ಯಾನ್ಸಲ್ ಆಗಿದ್ದು ಸೀಟ್ ಏನಿರ್ತೈತಲ್ಲ ಅದು ಕ್ಯಾನ್ಸಲ್ ಆಗುತ್ತೆ. ಮತ್ತು ನೀವು ಯಾವುದೇ ಫೀನೂ ತುಂಬಕ್ಕಾಗಿಲ್ಲ ಮತ್ತು ನಿಮ್ಗೆ ಯಾವುದೇ ಅಡ್ಮಿಷನ್ ಆಗೋಲ್ಲ. ಮತ್ತು ನೀವು ಸೆಕೆಂಡ್ ರೌಂಡಿಗೆ ಹೋಗ್ತೀರ, ಇನ್ನೊಮ್ಮೆ ಮತ್ತೆ ರೌಂಡಿಗೆ ಹೋಗ್ತೀರ. ಮತ್ತು ನೀವು 4ನೇ ಚಾಯ್ಸಿಗೆ ಕ್ಲಿಕ್ ಮಾಡಿದರೆ ನೀವು ಅಲ್ಲಿಂದ ಎಕ್ಸಿಟ್ ಆಗಿಬಿಡ್ತೀರ. ಸೊ ಈ ಥರ ಒಂದು ಆಪ್ಷನ್ ಎಂಟ್ರಿ, ಚಾಯ್ಸ್ ಎಂಟ್ರಿ ಮತ್ತು ಫೀ ಹೆಂಗೆ ಪೇ ಮಾಡ್ಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾಯಿದ್ದೀನಿ. ಇನ್ಮೇಲೆ ಡೈಲಿ ಅಪ್ಡೇಟನ್ನು ನಾನು ನಿಮಗೆ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಇರ್ತೀನಿ. ಸೊ ಯಾರಾದರೂ ನಮ್ಮ ಚಾನಲಲ್ಲಿ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.